ಧೂಮಪಾನ ಮದ್ಯಪಾನ ಮಾಡಿದ್ರೆ ಸಾಯ್ತೀರಾ, ಜೊತೆಗಿದ್ದವ್ರನ್ನು ಸಾಯಿಸ್ತೀರಾ. ಆದಷ್ಟು ಕಂಟ್ರೋಲಲ್ಲಿರಿ, ಮಿತಿ ಮೀರದಿರಿ. ಶ್ರೀ ಬಸವರಾಜ್ ಅವರ ಒಂದು ನೇತೃತ್ವದಲ್ಲಿ, ರವಿರಾಜ್ ಅವರ ನಿರ್ದೇಶನದಲ್ಲಿ ಏನು ಅಗ್ರಿಮೆಂಟ್ ಲವ್ ಅನ್ನುವಂಥ ಒಂದು ಕಿರುಚಿತ್ರವನ್ನು ಇವತ್ತಿನ ನಿರ್ಮಾಣದಲ್ಲಿ ತಮ್ಮ ಜವಾಬ್ದಾರಿಯನ್ನು ಮರೆತು ಯುವ ಜನತೆ ಈ ಪ್ರೀತಿಯ ಮೋಹಕ್ಕೆ ಬಲಿಯಾಗಿ ತಂದೆ ತಾಯಿಯ ಕನಸನ್ನು ನುಚ್ಚು ನೂರು ಮಾಡುವಂಥ ಬಹಳಷ್ಟು ಉದಾಹರಣೆಗಳನ್ನು ನಾವು ನೀವೆಲ್ಲ ನೋಡಿದ್ದೇವೆ. ಅದಕ್ಕೊಂದು ಪಾಠ ಅನ್ನುವ ರೀತಿಯಲ್ಲಿ, ಅವರಿಗೆ ಮಾರ್ಗದರ್ಶನ ಅನ್ನುವ ರೀತಿಯಲ್ಲಿ ಬಹಳ ಅತ್ಯುತ್ತಮವಾದಂಥ ಕಿರುಚಿತ್ರವನ್ನು ಹೊರತಂದಿದ್ದಾರೆ. ಸಮಾಜ ಇದಕ್ಕೆಲ್ಲ ಚಿರಋಣಿಯಾಗುತ್ತಿರೋದಕ್ಕೆ ನಾವೆಲ್ಲ ಈ ಕೆಲಸಕ್ಕಾಗಿ ಇವರಿಬ್ಬರನ್ನು ಅಭಿನಂದಿಸ್ತಾ ಇದ್ದೇವೆ. ಮನೋಜ್, ಏನಾಯ್ತು? ಬಾಟ್ಲಿ ಕಾಲಾಯ್ತು, ಡಾಕ್ಟರ್ ಕರಿಯೋಪ್ಪಂತ. ಛೇ, ನಾಲ್ಗೆ ತೋರಿಸ್ರಿ. ಹೇಗಿದ್ರಿ ಇವಾಗ? ಸ್ವಲ್ಪ ಚೆನ್ನಾಗಿದ್ದೀನಿ ಸರ್. ಓಕೆ, ತಗೊಳ್ಳಿ ಮೆಡಿಸಿನ್, ಬೇಗ ತಂದು ತೋರಿಸಿ. ಸರ್, ಪ್ರಾಬ್ಲಮ್ ಇರೋದು ಅವನು ಒಬ್ಬನಿಗೆ. ನೀವು ನೋಡಿದ್ರೆ ಇಡೀ ಒಟ್ಟವರ್ಗರಿಗೆಲ್ಲ ಮೆಡಿಸಿನ್ ಬರ್ತಿರಲ್ಲ ಸರ್. ಹೌದಾ? ಹಾಗಾದ್ರೆ ಅದರಲ್ಲಿ ಒಂದು ಹೆಸರೇಳಪ್ಪ ನೋಡೋಣ. ಸರ್, ರೈಟಿಗೆ ಹೋಗಿ ಲೆಫ್ಟಿಗೆ ತಗೊಂಡ್ರೆ ಅಲ್ಲೆಲ್ಲ ಸರ್ ಮೆಡಿಕಲ್ ಶಾಪ್ ಇರೋದು. ತಗೊಂಬರ್ತೀವಿ ಸರ್. ಸಿಸ್ಟರ್, ಡಿಸ್ಕನೆಕ್ಟ್ ಮಾಡಿ ಅದನ್ನು. ಏನೇನೋ ಮಾಡಿ ಸಾಧನೆ ಮಾಡಿ ಅಂದ್ರೆ ಏನೇನೋ ಮಾಡ್ಕೊಂಡು ಸಾಯಕ್ಕೆ ಹೋಗ್ತಿರಲ್ಲ. ಹುಡುಗಿ ಇಲ್ದಾಗ ಹುಡುಗಿ ಬೇಕು ಅಂತ ಸಾಯ್ತೀರ, ಹುಡುಗಿ ಬಂದ್ಮೇಲೆ ಹುಡುಗಿ ಬೇಡ ಅಂತ ಸಾಯ್ತೀರ. ನೋಡಪ್ಪ, ಒಂದ್ ಮಾತು ಹೇಳ್ತೀನಿ ಕೇಳು. ಲವ್ ಅನ್ನೋದು ಹಾರ್ಟಲ್ಲಿ ಇರ್ಬೇಕು ಹೊರತು ಹಾರ್ಟ್ ಅಟ್ಯಾಕ್ ಆಗೋ ತರ ಇರಬಾರ್ದು. ಸರ್, ಮೆಡಿಸಿನ್ ತಂದ್ರ? ಹಾ ಸರ್. ಸಿಸ್ಟರ್, ಮೆಡಿಸಿನ್ ಹೇಳಿ ಇವ್ರಿಗೆ. ನೋಡಿ, ಇದು ಬೆಳಗ್ಗೆ ರಾತ್ರಿ ಊಟಕ್ಕಿಂತ ಮುಂಚೆ, ಇದು ಊಟ ಆದ್ಮೇಲೆ ಬೆಳಗ್ಗೆ ರಾತ್ರಿ ಟೈಮ್ ಟು ಟೈಮ್ ಸರಿಯಾಗಿ ಕೊಡಬೇಕು. ತಗೊಳ್ಳಿ. ಏನೋ ಮಾಡ್ಕೊಂಡೆ, ಯಾಕೋ ಅಡ್ಮಿಟ್ ಆಗಿದ್ಯಾ? ಅದು ಪ್ರೀತಿ ತಮಾಷೆಯಾಗಿ ಹುಟ್ಟುತ್ತಂತೆ, ಇನ್ನು ಕೆಲವರ ಪ್ರೀತಿ ಕಣ್ಣು ಮನಸ್ಸು ನೋಡಿ ಹುಟ್ಟುತ್ತಂತೆ. ಅದ್ಯಾಕೋ ಗೊತ್ತಿಲ್ಲ, ನನಗೆ ಒಂದು ಹುಡುಗಿ ಮೇಲೆ
ಅವಳು ಮಾಡ್ತಿರೋ ಪ್ರೀತಿಯ ಬಲವಂತ ತಡೆಯೋಕ್ಕಾಗದೆ ಕರುಣೆಗೆ ಪ್ರೀತಿ ಹುಟ್ಟಿತು. ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದನೆಕಾಯಿ ಫ್ಲೂ ಆಗೋಯ್ತು. ನಾನಂತೂ ಪ್ರೀತಿ ನಂಬಿ ಮೋಸ ಹೋದೆ. ಪ್ರಪಂಚದಲ್ಲಿ ಯಾವನು ಕೂಡ ಪ್ರೀತಿ ಮಾಡಿ ಹಾಳಾಗ್ಬಾರ್ದು. ಏಯ್ ಏಯ್ ನಿಲ್ಲೋ. ಓಯ್ ಏ ಲೋಫರ್, ನಿನ್ಗೇನೋ ಆಗಿದೆ ಸಾಯೋದು? ಕೈ ಕಾಲು ನೆಟ್ಟಿಗಿಲ್ದಾರೆ ಸಂತೋಷವಾಗಿ ಬದುಕ್ತಿದ್ದಾರೆ, ನೀನ್ಯಾಕೋ ಸಾಯ್ತಿದ್ಯಾ? ಎಲ್ಲ ನೆಟ್ಟಿಗಿದ್ರೆ ಏನು ಬಂತು ಬ್ರೋ? ಪ್ರೀತಿ ಸಿಗ್ಲಿಲ್ಲಲ್ಲ. ಎಷ್ಟಿದ್ರೇನು ಏನಿದ್ರೇನು ಎಲ್ಲ ವೇಸ್ಟೇ. ಪ್ರೀತಿ ಸಿಗ್ಲಿಲ್ಲ ಅಂತ ಪ್ರಾಣನೇ ಬಿಟ್ಬಿಡ್ತೀಯ? ಲೇ, ನೀನ್ ಇವತ್ತು ಮಾಡಿರೋ ನಿರ್ಧಾರ ನಿನಗೆ ಮಾತ್ರ ಸರಿ ಅನ್ಸ್ಬೋದು, ಆದ್ರೆ ನಿನ್ ನಂಬಿದವರಿಗೆ ನರಕ ಕಣಲೇ. ಸಾವು ಅಂದ್ರೆ ಹೆಂಗಿರ್ಬೇಕು ಗೊತ್ತೇನೋ? ನಾವು ಸತ್ತು ತಿಂಗಳುಗಳಾಗಿದ್ರು ಅಕ್ಕಪಕ್ಕದ ಮನೆಯವರು ನಾವು ಸತ್ತಿಲ್ಲ ಅನ್ನೋ ತರ ಬದುಕ್ಬೇಕು ಅಷ್ಟೇ. ಯಾಕೋ ಎಲ್ರಿಗೂ ಸಾವು ಬರುತ್ತೆ, ನಮ್ ಸಾವು ತಗೊಳಕ್ಕೆ ಆ ದೇವರು ಕೂಡ ಯೋಚನೆ ಮಾಡ್ಬೇಕು. ಹಂಗೂ ವಿಧಿ ಲಿಖಿತ ಸಾಯಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದ್ರೆ ಆ ದೇವ್ರ ಕಣ್ಣಲ್ಲಿ ನೀರು ಬಂದಿರ್ಬೇಕು. ಹಂಗಿರ್ಬೇಕು ಕಣೋ ಸಾವು ಅಂದ್ರೆ. ಅದು ಕಣೋ ಸಾವು ಅಂದ್ರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಸಾಯ್ಲೇಬೇಕಂತಿದ್ರೆ ಬಾ, ನಾನ್ ತರ್ತೀನಿ, ಬಾ ಬಾ. ಬೇಡ ಬ್ರೋ, ನಾ ಸಾಯಲ್ಲ. ಅವಳು ಮುಂದೆ ಬದಿಕ್ ತೋರಿಸ್ತೀನಿ ಬ್ರೋ. ಸಾಯಲ್ಲ ಸಾಯಲ್ಲ. ಅದೆಲ್ಲ ಸರಿ ಕಣೋ, ನೀನಾಕ ಆಸ್ಪತ್ರೆಗೆ ಬಂದಿದೀಯಾ? ನಾ ಬಿಡುವಾಗೊಬ್ಬ ಬಂದು ಕೈ ಹಿಡ್ದ. ಅವ್ನ್ ಕೈ ಹಿಡಿಯೋದಕ್ಕೂ ನೀ ಬಂದ್ ಆಸ್ಪತ್ರೆ ಬಿಡಕ್ಕೆ ಏನೋ ಸಂಬಂಧ? ಅವನು ಬಂದು ಬರೀ ಕೈ ಹಿಡ್ದಿಲ್ಲ ಕಣೋ, ಒಂದೆರಡು ಜೋರಾಗಿ ಹೊಡೆದ. ಅವನು ಹೊಡೆದ ಫೋರ್ಸಿಗೆ ತಲೆ ತಿರುಗಿ ಬಿದ್ದೆ. ಕಣ್ಬಿಟ್ಟಾಗಿ ಇಲ್ಲಿದ್ದೆ. ಈಗ ಜಾಸ್ತಿ ಟೆನ್ಷನ್ ಕೊಡ್ಬೇಡ. ನೀನ್ ಯಾಕೋ ಸಾಯಕ್ ಹೋಗಿದ್ದೆ? ಅದ ನಿನ್ಗೆ ಎಷ್ಟು ಹೇಳಿದ್ರೆ ಅರ್ಥ ಆಗಲ್ಲಲ್ವಾ? ಒಟ್ಟಿನಲ್ಲಿ ಸಾಯಿಸ್ಲೇಬೇಕಂತ ತೀರ್ಮಾನ ಮಾಡಿದೀಯಾ. ಸತ್ ಮೇಲೆ ಎದೆ ಮೇಲೆ ಇಡೋ ಹೂನ ಈಗ ಕೈಲಿ ಹಿಡ್ತಿದೀಯಾ. ಏಯ್, ಈ ಪ್ರೀತಿ ಪ್ರೇಮ ಎಲ್ಲ ಬಿಸ್ನೆಸ್ ಕಣೆ. ನೀ ಕೊಟ್ರೆ ನಾ ಕೊಡ್ತನು, ನಾ ಕೊಟ್ಟಿಲ್ಲ ಅಂದ್ರೆ ನೀನ್ ಕೊಡಲ್ಲ, ಇಷ್ಟೇ. ನೆಟ್ಟಿಟ್ಯೂಡ್ ಕಣೋ ನಿಂದು. ಇದಕ್ಕೆ ನೀನ್ ಇಷ್ಟಪಟ್ಟಿರೋದು. ಪ್ಲೀಸ್ ಕಣೋ, ಒಂದೇ ಒಂದು ಅವಕಾಶ ಕೊಡು. ಹೃದಯದಲ್ಲಿ ಕಾಪಾಡ್ಕೊತೀನಿ. ನೋಡು, ನಾನು ನಿನ್ನ ಲವ್ ಮಾಡೋಕ್ಕೂ ಮುಂಚೆ ನನ್ನ ವೈಯಕ್ತಿಕ ವಿಚಾರ ನೀನು ತಿಳಿಸ್ತೀನಿ. ಅದಕ್ಕೆಲ್ಲ ಹ್ಞೂ ಅನ್ನೋದಾದ್ರೆ ಓಕೆ. ನನ್ಗೇನು ಅಭ್ಯಂತರ ಇಲ್ಲ, ಇವಾಗ್ಲೇ ಓಕೆ. ಏಯ್, ಸ್ವಲ್ಪ ಕೇಳೋ. ನನಗೆ ನಿನ್ ಮೇಲಾಗ್ಲಿ ನಿನ್ ಪ್ರೀತಿ ಮೇಲಾಗ್ಲಿ ಯಾವುದೇ ತರ ನಂಬಿಕೆ ಇಲ್ಲ. ಸೊ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ. ಏನು ಅಗ್ರಿಮೆಂಟಾ? ಹೌದು, ಅಗ್ರಿಮೆಂಟೇ. ಮಾರ್ನಿಂಗ್ ಮೀಟಿಂಗು, ಮಧ್ಯಾಹ್ನ ಡೇಟಿಂಗು, ಈವ್ನಿಂಗ್ ಚಾಟಿಂಗು, ನೈಟ್ ವೇಟಿಂಗು, ಸ್ವಲ್ಪ ಹೊತ್ತು ಬಿಟ್ಟು ಎಂಡಿಂಗು. ಈ ತರನು ನಮ್ ಲವ್ ಆಗ್ಬಾರ್ದಲ್ವಾ? ಸೊ ನಿನ್ಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ನಾಳೆ ಇದೇ ಟೈಮಿಗೆ ಬಂದು ಇಲ್ಲಿ ವೇಟ್ ಮಾಡೋ. ಇಲ್ಲ ಅಂದ್ರೆ ಬಾಯ್. ಏನ್ ಹಿಂಗಾಗೋಯ್ತು?
ಮಾನ್ಗೆಟ್ಟವ್ರು ಪರಿಸರ ಹಾಳು ಮಾಡೋಕಂತಾನೆ ಹುಟ್ಟಿದವೋ ಏನೋ. ಏ ತೂ ಯಪ್ಪ. ಇಲ್ಲಿ ನೋಡಿದ್ರೆ ಚೀನಾ ದೇಶದ ತರ ಆಡ್ತಿದ್ದೇವೆ. ಇವನೆಲ್ಲಿ ಇನ್ನು ಬಂದೇ ಇಲ್ಲ. ತುಂಬಾ ಹೊತ್ತಾಯ್ತಾ ಬಂದು? ಇಲ್ಲ, ಇವಾಗ ತಾನೇ ಬಂದೆ. ನಾನು ಹೇಳಿರೋದೇ ಬೇರೆ ಜಾಗ, ಇಲ್ಲಿ ಯಾಕೆ ಬಂದೆ? ಸರಿ, ಅಲ್ಲೇ ಹೋಗೋಣ. ಯಪ್ಪ, ಇಷ್ಟು ಅರ್ಜೆಂಟಾ? ಅಲ್ಲಿಗೇನು ಹೋಗೋದು ಬೇಡ, ಇಲ್ಲೇ ಕೂತ್ಕೋ. ಶುರು ಮಾಡೋಣ. ಫಸ್ಟ್ ಪಾರ್ಟಿ ತಗೋಮ್ಮ. ಸೆಕೆಂಡ್ ಪಾರ್ಟಿ. ನನ್ನ ಎಷ್ಟು ವರ್ಷ ಲವ್ ಮಾಡ್ತೀಯಾ? ಸಾಯೋವರೆಗೂ ಮಾಡ್ತೀನಿ. ನನ್ನಲ್ಲಿ ಏನು ನೋಡಿ ಇಷ್ಟಪಟ್ಟೆ? ನಿಮ್ಮ ಹೇರ್ ಸ್ಟೈಲ್ ತುಂಬ ಇಷ್ಟ. ಓ, ಹಾಗಾದ್ರೆ ನಾ ಬಾಂಡ್ಲಿ ಆದ್ರೆ ಬಿಟ್ಬಿಡ್ತೀಯಾ? ಏ ಹಾಗೇನಿಲ್ಲ. ಮತ್ತೇನು ನೋಡಿ ಇಷ್ಟಪಟ್ಟೆ? ನಿಮ್ಮ ವಾಕ್ ಸ್ಟೈಲ್ ಚೆನ್ನಾಗಿದೆ. ಇನ್ ಕೇಸ್ ನನ್ನ ಆಕ್ಸಿಡೆಂಟಲ್ಲಿ ಕೈಕಾಲು ಮುರ್ಕೊಂಡ್ಬಿಟ್ರೆ ಬಿಟ್ಬಿಡ್ತೀಯಾ? ಹೇ, ಆ ಥರ ಏನಿಲ್ಲ. ನಾನು ನಿನ್ನ ಲವ್ ಮಾಡ್ತೀನಿ, ಬಟ್ ಬೇರೆ ಹುಡುಗಿರ ಜೊತೆ ಮಾತಾಡಬಾರ್ದಾ? ಮಾತಾಡಬಾರ್ದು. ನಿನಗೆ ಹುಡುಗರು ಫ್ರೆಂಡ್ಸ್ ಇದ್ರೆ ಬಿಟ್ಬಿಡು, ಅವ್ರ ಜೊತೆ ಮಾತಾಡಬೇಡ, ನನಗೆ ಬೇಜಾರಾಗುತ್ತೆ. ಸರಿ. ನೀ ನನಗೆ ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತೆಲ್ಲ ಹೇಳ್ಬಾರ್ದು. ನಾನು ಹಳೆಲವರಿಗೆ ಕಾಲ್ ಮಾಡಲ್ಲ. ಇನ್ ಕೇಸ್ ಅವಳೇ ನನಗೆ ಕಾಲ್ ಮಾಡಿದ್ರೆ ನಾನು ಮಾತಾಡ್ತೀನಿ, ತಪ್ಪಿಲ್ಲ ತಾನೆ? ಹೇ, ಮಾತಾಡಬಾರ್ದು. ಅವ್ರಿಗೆ ಕಾಲ್ ಮಾಡಬೇಡಿ ಅಂತ ಹೇಳು. ನನಗೆ ಹುಡುಗಿರ ಮನಸ್ಸು ನೋವು ಮಾಡೋಕ್ಕೆ ಇಷ್ಟ ಇಲ್ಲ. ನಂಗೆ ಅನಿಸ್ತಿದೆ ನೀವು ಯಾರನ್ನೂ ಲವ್ ಮಾಡಿಲ್ಲ, ಬ್ರೇಕಪ್ ಆಗಿಲ್ಲ ಅಂತ. ಅದೇಂಗೆ ಹೇಳ್ತೀಯ? ಗಡ್ಡ ಬಿಟ್ಟಿಲ್ಲ. ವಾಟ್? ಇದೇನು ಜಾಸ್ತಿ ಬಿಟ್ಟಿಲ್ವಲ್ಲ? ಪಾಯಿಂಟೇ. ನಮ್ದು ಬ್ರೇಕಪ್ ಆದ್ರೆ ಕಂಡುಹಿಡಿಬೋದು, ನಿಮ್ದು ಬ್ರೇಕಪ್ ಆದ್ರೆ ಹೆಂಗ್ ಕಂಡುಹಿಡಿಯೋದು? ಹಲೋ, ನಮಗೂ ಲವ್ ಅಂದ್ರೆ ಫೀಲ್ ಇರುತ್ತೆ, ರೆಸ್ಪೆಕ್ಟ್ ಇರುತ್ತೆ. ಎಲ್ಲ ಹುಡುಗಿರ್ ಥರ ಅಲ್ಲ ನಾನು. ನೀವು ಹುಡುಗಿರ್ ಹೆಂಗೆ ಅಂದ್ರೆ ಅತ್ತಾಗ ಅಂಬಾರಿ ನೋಡ್ಬೇಕಂತೀರ, ನಕ್ಕಾಗ ನಾವೇ ಬೇಕಂತೀರ, ಸಿಟ್ಟು ಬಂದಾಗ ನಾವೇ ಸರಿ ಇಲ್ಲ ಅಂತೀರ. ಮನಸ್ಸಲ್ಲಿ ಸುದೀಪು, ದರ್ಶನ್ ಎಷ್ಟನ್ನ ಲವ್ ಮಾಡ್ತಾ ಇರ್ತೀರ, ಹೊರಗಡೆ ನನಗೆ ಯಾರು ಇಷ್ಟ ಇಲ್ಲ ಅನ್ನೋ ಥರ ಇರ್ತೀರ. ನಮ್ಮಂಥ ಅಮಾಯಕನ ಮದುವೆ ಆಗಿ ಮನಸ್ಸೊಬ್ಬನಿಗೆ ಮೈ ಒಬ್ಬನಿಗೆ ಕೊಟ್ಟು ಏನು ಗೊತ್ತಿಲ್ಲ ಅನ್ನೋ ಥರ ಬದುಕ್ತೀರ. ನೀವೇನು ಹುಡುಗರು ಕಮ್ಮಿ? ಯಾವಾಗಾದ್ರೂ ಚೆನ್ನಾಗಿರೋ ಹುಡುಗಿ ಮುಂದೆ ಹೋಯ್ತು ಅಂದ್ರೆ ಮಗ ಏನ್ ಫಿಗರು, ಕತ್ತಿ ಫಿಗರು, ಜಿಂಕೆಗೋ ಪಾರಿವಾಳಕ್ಕೋ ಹೋಲಿಸಿ ಜೊಲ್ ಸುರಿಸ್ತಾ ಇರ್ತೀರಾ. ನಿಮ್ಗೆ ಲವ್ ಮಾಡೋದಕ್ಕೆ ಪಾರಿವಾಳ ಅಂತ ಹುಡುಗಿ ಬೇಕು, ಜಿಂಕೆ ಮರಿ ಅಂತ ಹುಡುಗಿ ಬೇಕು. ಆದ್ರೆ ನಿಮ್ ಮನ್ಸಲ್ಲಿ ರಾಧಿಕಾ ಪಂಡಿತು, ಶ್ರೀಲೀಲಾ, ರಚಿತಾ ರಾಮನ್ನೋ ಇಟ್ಕೊಂಡು ಅವ್ರ ನೆನ್ಸ್ಗೋಸ್ಕರ ಕೈ ಮೇಲೆ ಹಚ್ಚ ಹಾಕ್ಸ್ಕೊಂಡಿರ್ತೀರ, ಹೃದಯದ ಮೇಲೆ ಫೋಟೋ ಟ್ಯಾಟೋ ಹಾಕ್ಸ್ಕೊಂಡಿರ್ತೀರಾ, ಹೃದಯದೊಳಗಡೆ ಒಬ್ಬಳನ್ನ ಹೃದಯದ ಮೇಲ್ಗಡೆ ಒಬ್ಬಳನ್ನ ಇಟ್ಕೊಂಡು ಏನೂ ಹಾಗೆ ಇಲ್ಲ ಅನ್ನೋದರ ನಾಟಕ ಮಾಡ್ತೀರಾ. ಗೋಡೆಯಲ್ಲಿರೋ ಮಳೆ ತಗೊಂಡು ಎಲ್ಲೋ ಹೊಡ್ಕೊಂಡಂಗಾಯ್ತು. ನಾ ಸಿಗರೇಟ್ ಸೇರ್ತೀನಿ. ನಾ ಬೇಜಾರಾಗ್ತೀನಿ. ಯಾಕೆ? ನನ್ನ ಹುಡುಗನ ಆರೋಗ್ಯ ಕಾಪಾಡೋದು ನನ್ನ ಜವಾಬ್ದಾರಿ. ನಾನು ಡ್ರಿಂಕ್ಸ್ ಮಾಡೋದ ಬಿಡ್ತೀನಿ. ನಾ ಮೇಕಪ್ ಮಾಡೋದೇ ಬಿಟ್ಬಿಡ್ತೀನಿ. ಪ್ರತಿ ಕ್ಷಣ ನಿನ್ನ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ. ನಿನ್ ಫೋನ್ ಬಂದಿಲ್ಲ ಅಂದ್ರೆ ಸತ್ತೋಗ್ತೀನಿ. ನಿನ್ನ ರಾಣಿ ಥರ ನೋಡ್ಕೊತೀನಿ. ನಿನ್ನ ಮಗು ಥರ ಕಾಪಾಡ್ತೀನಿ. ಪಾನಿಪುರಿ, ಗೋಬಿ ಮಂಚೂರಿ, ಸಿನಿಮಾ ಕರ್ಕೊಂಡೋಗಿಲ್ಲ ಅಂದ್ರೆ ಬೇಜಾರಾಗ್ಬಾರ್ದು. ಕಣ್ಮುಂದೆ ನೀನೇ ಇರುವಾಗ ಅದ್ರ ಅವಶ್ಯಕತೆ ನನಗಿಲ್ಲ.
ಒಂದ್ ವೇಳೆ ನಮ್ಮಿಬ್ರು ಮದುವೆ ಆದ್ರೆ ನಾನ್ ಕೆಲ್ಸಕ್ಕೆ ಹೋಗಲ್ಲ, ನೀನೇ ಕೆಲ್ಸಕ್ಕೆ ಹೋಗ್ಬೇಕು. ನಿನ್ನ ಮಗು ತರ ಕಾಪಾಡ್ತೀನಿ. ನೀ ರೀಲ್ಸ್ ಮಾಡೋದ್ ಬಿಡ್ಬೇಕು, ವಾರಕ್ಕೊಂದ್ ಮಾಡ್ತೀನಿ. ನಾನ್ ನಿನ್ನ ಬಿಟ್ಬಿಡ್ತೀನಿ. ರೀಲ್ಸ್ ಮಾಡೋದೇ ಬಿಟ್ಬಿಡ್ತೀನಿ. ನನ್ನ ಕಡೆಯಿಂದ ಏನಾದರೂ ಬ್ರೇಕಪ್ ಆಯ್ತು ಅಂದ್ರೆ ನಾನು ನಿನ್ನೇನು ಕೇಳಲ್ಲ. ನಿನ್ನ ಕಡೆಯಿಂದ ಅಕಸ್ಮಾತ್ ಬ್ರೇಕಪ್ ಆಯ್ತು ಅಂದ್ರೆ ನಾ ಕೊಟ್ಟಿರೋ ರಿಂಗು, ವಾಚು, ಫೋನು ಎಲ್ಲನೂ ವಾಪಸ್ ಕೊಡ್ಬೇಕು. ವಾಪಸ್ ಕೊಡ್ಬೇಕಾ? ಡೌ ಕ್ವಶನ್ಸ್. ಥ್ಯಾಂಕ್ ಯು. ಇಲ್ಲಿವರೆಗೂ ಎಲ್ಲ ಕ್ವಶನ್ಗೂ ಹೇಳಿದೀಯಾ. ನೀನೇ ಎಷ್ಟೆಲ್ಲ ಹೇಳ್ತಿದ್ಯಾ ಅಂದ್ರೆ 5ರಿಂದ 6 ಹುಡುಗರು ಮನೆ ಮಸ್ತಿ ಮಾಡಿರ್ತೀಯ. ಅಂದ್ರೆ ಇರ್ಲಿ ಬಿಡೋ, ನೀನ್ ಹೇಳೆಲ್ಲ ಅವರ ನಾನ ನೀನೇ. ನಮ್ಮಿಬ್ರು ನೋಡಿ ಜಗಳ ಆಯ್ತಂದ್ರೆ ನಾ ತುಂಬಾ ದುಃಖ ಪಡ್ತೀನಿ. ನಾ ಗಟ್ಟಿಯಾಗಿ ತಕ್ಕೊಂಡು ಸಾರಿ ಕೇಳ್ತೀನಿ. ಪ್ರಪಂಚದಲ್ಲಿರೋ ಸಂಪತ್ತು ಒಂದ್ ಕಡೆ, ನನ್ನ ಪ್ರೀತಿ ಒಂದ್ ಕಡೆ. ನಿನ್ಗೆ ಯಾವ್ದು ಬೇಕು? ನಿನ್ ಪ್ರೀತಿ. ಯಾಕೆ? ಜಗತ್ತಲ್ಲಿರೋ ಸಂಪತ್ತಿಗೆಲ್ಲ ಬೆಲೆ ಕಟ್ಬೋದು, ಆದ್ರೆ ನಿನ್ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ನಮ್ಮ ಪ್ರೀತಿಗೆ ನಮ್ಮ ಸ್ನೇಹಿತರು ಅಡ್ಡ ಬಂದ್ರೆ ನಮ್ಮ ಸ್ನೇಹಿತರನ್ನೆಲ್ಲರನ್ನೂ ಬಿಟ್ಬಿಡ್ತೀನಿ. ಯಾಕೆ? ಅಂತ ಸ್ನೇಹಿತರು 1000 ಜನ ಸಿಗ್ಬೋದು, ಆದ್ರೆ ನಿನ್ನಂತ ಪ್ರೇಮಿ ಸಿಗಲ್ಲ. ಟಚ್ ಆಯ್ತು. ಕೊನೆಯದಾಗಿ ನಮ್ಮ ಪ್ರೀತಿನ ನಮ್ಮ ಮನೇಲಿ ಒಪ್ಕೊಂಡಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಬಿಟ್ಟು ಬಂದ್ಬಿಡ್ತೀನಿ. ಇದೇ ಪ್ರಶ್ನೆ ನಿಮ್ಮ ಮನೇಲಿ ಕೇಳಿದ್ರೆ ಏನ್ ಮಾಡ್ತೀಯ? ಒಪ್ಸೋಕೆ ಫೋರ್ಸ್ ಮಾಡ್ತೀನಿ. ಒಪ್ಪಿಲ್ಲ ಅಂದ್ರೆ ರಿಕ್ವೆಸ್ಟ್ ಮಾಡ್ತೀನಿ. ಹಂಗೂ ಒಪ್ಪಿಲ್ಲ ಅಂದ್ರೆ ಬಿಟ್ಬಿಡ್ತೀನಿ. ವಾವ್, ನೀನ್ ಕಡೆ ನಿಜವಾದ ಲವರ್ ಅಂದ್ರೆ 100 ನಾನು ಬಿಟ್ಬಿಡ್ತೀನಿ ಅಂತ ಹೇಳಿದ್ದು ನಮ್ಮ ಮನೆಯವ್ರನ್ನಲ್ಲ. ನನಗೆ ಗೊತ್ತಿತ್ತು ಕಣೆ ಈ ಪ್ರೀತಿ ಪ್ರೇಮ ಎಲ್ಲ ಅರಿ ಕತೆ ಅಂತ. ನೇರವಾಗಿ ನನ್ನಿಂದ 5 ನಿಮಿಷ ಪ್ರೀತಿ ಬೇಕಂದ್ರೆ ಕೊಟ್ಬಿಡ್ತಿದ್ದಲ್ಲ ಕಣೆ. ಸುಮ್ಮನೆ 50 ವರ್ಷ ಪ್ರೀತಿ ಮಾಡ್ತೀನಂತ ರೀಲ್ ಬಿಡ್ತೀರಾ? ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೋ. ಜನವರಿಯಲ್ಲಿ ರೋಜ್ ಕೊಟ್ಟು, ಫೆಬ್ರವರಿ ಪ್ರಪೋಸ್ ಮಾಡಿ, ಮಾರ್ಚಲ್ಲಿ ಮಮ್ಮಿ ಮಾಡಿ, ಏಪ್ರಿಲ್ ಅಲ್ಲಿ ಫೂಲ್ ಮಾಡ್ದಲ್ಲ ನಮ್ಗೆ ಬರಲ್ಲ ಕಣೆ. ಒಂದ್ಸರಿ ಲವ್ ಮಾಡಿದ್ಮೇಲೆ ಮುಗೀತೋ, ಸಾಯೋವರೆಗೂ ಕೈ ಬಿಡಲ್ಲ. ನಿಮಗೆ ಮಾತ್ರ ನಿಮ್ಮ ಮನೆತನ, ಅಪ್ಪ ಅಮ್ಮ ಎಲ್ರೂ ಬೇಕು ಅಲ್ವಾ? ನಮ್ಮ ಮನೆಯವ್ರು ದೂರ ಆದ್ರೂ ಪರವಾಗಿಲ್ಲ, ನಮಗೂ ಅಪ್ಪ ಅಮ್ಮ ಎಲ್ರೂ ಇರ್ತಾರೆ. ಇನ್ನ ಕರ್ಸಿದ ಕೆಲಸ ಮುಗೀತೋ, ಹೋಗೋ. ಮನೆದಾಗಿ ಉಳಿಯೋದು ತಂದೆ ತಾಯಿ ಪ್ರೀತಿ ಮಾತ್ರ, ಅದ್ರ ಮುಂದೆ ಯಾವುದು ಉಳಿಯಲ್ಲ. ಚೆನ್ನಾಗಿ ಓದಿ ಒಳ್ಳೆ ಹೆಸರು ತಗೋ. ಏನು ಅರಿಯೋದು ನಮ್ಮಂತ ಹುಡುಗರ ಮನಸ್ಸಲ್ಲಿ ತಲೆ ಕೆಡಿಸಿ ಹಾಳು ಮಾಡಬೇಡ. ಮುಂದಿನ ವರ್ಷ ಪತಿರತೆ ಅವಾರ್ಡ್ ಕೊಡ್ತಾರಂತೆ. ನಿನ್ನ ಹೆಸರು ಬರ್ಸಿರ್ತೀನಿ, ಬಂದು ತಗೊಂಡೋಗು. ಹಾಸ್ಯ ಪಟ್ಟು ಆಗೋದು ಲವ್ ಅಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಆಗೋದು ಲವ್ ಅಲ್ಲ, ಅಗ್ರಿಮೆಂಟಲ್ಲಿ ಆಗೋದು ಲವ್ ಅಲ್ಲ, ಅದೃಷ್ಟದಲ್ಲಿ ಆಗೋದೆ ನಿಜವಾದ ಲವ್. ತಂದೆ ತಾಯಿ ಇಟ್ಟಿರೋ ನಂಬಿಕೆಗೆ ಬೆಲೆ ಕೊಡಿ. ಕೆಲ್ಸಕ್ಕೆ ಬರದ ಟೈಮ್ ವೇಸ್ಟ್ ಪ್ರೀತಿಗೆ ಬಲಿಯಾಗಬೇಡಿ.